ಹೇಳಿ ಸರ್. ಚಾಮರಾಜನಗರ ಜಿಲ್ಲೆ ಮಹಾಸಭಾ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ತಾಲೂಕು ಹೋಬಳಿ ಘಟಕದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದಂಥ ನಮ್ಮ ಸನ್ಮಾನ್ಯ ಶ್ರೀ KP ನಂಜುಂಡೇಶ್ವರರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈ ದಿವಸ ಆಯ್ಕೆಯನ್ನು ಮಾಡಿಕೊಟ್ಟಂಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ KP ನಂಜುಂಡೇಶ್ವರರವರು ಹಾಗೂ ಸ್ವಾಮೀಜಿಗಳಾದಂಥ ಗಣೇಶ್ವರ ಕೊಪ್ಪಳ ಜಿಲ್ಲೆ ಹಾಗೂ ಇವರ ಸಾರಥ್ಯದಲ್ಲಿ ಇದೇ ಭಾನುವಾರ 11/1/2026 ಶಾಸಕರ ಭವನದಲ್ಲಿ ಆಯ್ಕೆಯನ್ನು ಮಾಡಿದಂಥ ಚಾಮರಾಜನಗರ ಜಿಲ್ಲೆ ಈ ದಿವಸ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಗ್ರಾಮ, ಹೋಬಳಿ, ತಾಲೂಕು ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳು ಜಾಗೃತರಾಗಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ST ಮೀಸಲಾತಿ ಹೋರಾಟವನ್ನು ಮಾಡಬೇಕು. ಎಲ್ಲರೂ ಸಂಘಟಿತರಾಗಬೇಕು. ಸರ್ಕಾರದ ಸೌಲಭ್ಯವನ್ನು ಪಡೆಯುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಸರ್ಕಾರದ ಸವಲತ್ತನ್ನು ಪಡೆದು ರಾಜಕೀಯ ಸ್ಥಾನಮಾನವನ್ನು ಗಳಿಸಬೇಕು. ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮ ಬಂಧುಗಳು ಇದನ್ನ ಅರ್ಥ ಮಾಡಿಕೊಂಡು ಜಾಗೃತರಾಗಿ ಹೋರಾಟವನ್ನು ಎಲ್ಲರೂ ಮಾಡಬೇಕು ಅಂತ ಕೇಳ್ಕೊತಾ ನನ್ನ ಈ 2 ಮಾತನ್ನ ಮುಗಿಸ್ತೇನೆ. ಚಾಮರಾಜನಗರವನ್ನು ತುಂಬಾ ಹಿಂದುಳಿದ ವರ್ಗ ಇರೋ ಯಾರಾಗಲೇ ಸಂಘಟಿತರಾಗಿ ಸ್ವಲ್ಪ ಹಿಂದುಳಿದು ಹೋಗ್ತಿದ್ರು. ಮತ್ತೆ ಈಗ ಇಲ್ಲಿ ಚಾಮರಾಜನಗರದಲ್ಲಿ ನಮ್ಮ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾನ ಸಂಘಟಿತರಾಗಿ ನಾವು ಹೋರಾಡಬೇಕು ಅಂತ ಹೇಳಿ ಹೊಸದಾಗಿ ಅವರು ನೂತನವಾಗಿ ಇವ್ರ ಪದಾಧಿಕಾರಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡಿರ್ತಾರೆ. ತಾಲೂಕು, ಹೋಬಳಿ, ಜಿಲ್ಲಾ ಇಷ್ಟು ಮಟ್ಟಕ್ಕೆ ಚಾಮರಾಜನಗರ ಜಿಲ್ಲೆ ಎಲ್ಲರೂ ಸಾಮಾನ್ಯ ಆಯ್ಕೆ ಮಾಡಿದ್ದಾರೆ. ಇನ್ನು ಕೆಲವು ಹೋಬಳಿ ಮತ್ತು ತಾಲೂಕು 2-3 ಪೇಟಿಗೆ ಇದೆ. ಅದನ್ನು ಕೆಲವು ಮುಂದಿನ ದಿನಗಳಲ್ಲಿ ಅದನ್ನು ನಿಮಗೆ ತಿಳಿಸ್ತೀವಿ. ಇವೆಲ್ಲವೂ ಕೂಡ ವಿಶ್ವಕರ್ಮರಿಗೆ ಸೇರಿದಂಥದ್ದು. ಈಗ ನಾನು ಈ ಸಂಘಕ್ಕೆ ಬಂದು ಸುಮಾರು 25 ವರ್ಷ ಆಯಿತು. ನಾನು ಅಫಿಷಿಯಲ್ ಆಗಿದ್ದಾಗೂ ಕೂಡ ನಾನು ಸೇರ್ಕೊಂಡೆ. ಯಾಕೆ ಸೇರ್ಕೊಂಡೆ ಅಂತ ಹೇಳಿದ್ರೆ ನಮ್ಮ ಬುದ್ಧಿ ಹೇಳೋ ಒಂದು ಜವಾಬ್ದಾರಿ ನಟ್ಟು ಅಂತ ನಾನು ಭಾವಿಸ್ಕೊಂಡೆ. ಯಾಕಂದ್ರೆ ಈ ಚಾಮರಾಜನಗರದಲ್ಲಿ 6 ವರ್ಷದಿಂದ ಕೂಡ